ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇಂದು ಸೀಸನ್ನ 2ನೇ ಮ್ಯಾಚ್ ಆಡಲಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇವತ್ತು ಪಂಜಾಬ್ ಕಿಂಗ್ಸನ್ನು ಎದುರಿಸಲಿದ್ದಾರೆ RCB ತಂಡ. ಈಗಾಗಲೇ ಚೆನ್ನೈ ವಿರುದ್ಧ ಸೋತಿರುವ RCB ತಂಡವು ಈ ಮ್ಯಾಚ್ನಲ್ಲಿ ಕಮ್ ಬ್ಯಾಕ್ ಮಾಡುವ ನಿರೀಕ್ಷೆಯಲ್ಲಿದ್ದಾರೆ. ತಂಡದಲ್ಲೂ ಕೊಂಚ ಬದಲಾವಣೆ ಮಾಡೋ ಸಾಧ್ಯತೆಗಳಿದ್ದು, ಯಾವ್ಯಾವ ಬದಲಾವಣೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಎಲ್ಲ ಅನಾಲಿಸ್ ಮಾಡೋಣ. ಬನ್ನಿ, ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಂದು ಪಂಜಾಬ್ ವಿರುದ್ಧ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೀಸನ್ನ 2ನೇ ಮ್ಯಾಚನ್ನು ಆಡಲಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಚೆನ್ನೈ ವಿರುದ್ಧ ಮುಗ್ಗರಿಸಿದ್ದ RCB ತಂಡವು ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಮಾಡಬೇಕಿದೆ. ಸ್ವಲ್ಪ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಗಿತ್ತು ಫಸ್ಟ್ ಮ್ಯಾಚ್ನಲ್ಲಿ, ಅದನ್ನು ಈ ಮ್ಯಾಚ್ನಲ್ಲಿ ಸಾಲ್ವ್ ಮಾಡ್ಕೊಳ್ಬೇಕಿದೆ. ತಂಡದಲ್ಲಿ ಪ್ರೊಬೆಬಲ್ 11 ಹೇಗಿರ್ಬೋದು ಅಂತ ನೋಡೋದಾದರೆ, ತಂಡದಲ್ಲಿ ಸ್ವಲ್ಪ ಬದಲಾವಣೆ ಮಾಡೋದು ಅನಿವಾರ್ಯ ಅಂತ ಅನಿಸುತ್ತೆ. ನೋಡೋಣ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ ಅಂತ. ನಮ್ಮ ಪ್ರಕಾರ ಫಾಫ್ ಡು ಪ್ಲೆಸಿಸ್, ವಿರಾಟ್ ಕೊಹ್ಲಿ, ರಜತ್ ಪತಿದಾರ್, ಗ್ಲೆನ್ ಮ್ಯಾಕ್ಸ್ವೆಲ್, ಕ್ಯಾಮ್ರನ್ ಗ್ರೀನ್, ಅನುಜ್ ರಾವತ್, ದಿನೇಶ್ ಕಾರ್ತಿಕ್, ಕರಣ್ ಶರ್ಮಾ ಅಥವಾ ಮಯಾಂಕ್ ಡಗಾರ್, ಲಾಕಿ ಫರ್ಗ್ಯೂಸನ್, ಮೊಹಮ್ಮದ್ ಸಿರಾಜ್, ಆಕಾಶ್ ದೀಪ್ ಅಥವಾ ವೈಶಾಖ್ ವಿಜಯ್ ಕುಮಾರ್. ಇಂಪ್ಯಾಕ್ಟಿಂದನೂ ಯಾರು ಬರ್ಬೋದು. ಹೀಗೆ 11 ಮಾಡಿದರೆ ಸಖತ್ತಾಗಿರುತ್ತೆ ಟೀಮ್ ಕಾಂಬಿನೇಷನ್. ಏನೂ ಮಾಡೋಕ್ಕಾಗಲ್ಲ, ಸೇಮ್ ಟೀಮ್ ಆಡಿಸಿರ್ಬೋದು, ಹೇಳೋಕ್ಕೆ ಬರಲ್ಲ. ಹಾಗಾಗಿ ಈ ಟೀಮ್ ಆಡಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಬೆಂಗಳೂರು ಮತ್ತು ಪಂಜಾಬ್ ನಡುವಿನ ಹೆಡ್ ಟು ಹೆಡ್ ನೋಡಿದರೆ ಪಂಜಾಬೇ ಮೇಲುಗೈ ಸಾಧಿಸಿದೆ. 31 ಪಂದ್ಯಗಳು ಈ ಎರಡು ತಂಡಗಳು ಇದುವರೆಗೂ IPLನಲ್ಲಿ ಮುಖಾಮುಖಿಯಾಗಿದ್ದು, ಬೆಂಗಳೂರು 14 ಜಯಶಾಲಿಯಾಗಿದ್ದರೆ ಪಂಜಾಬ್ ಕಿಂಗ್ಸ್ ತಂಡ 17 ಜಯಶಾಲಿಯಾಗಿದೆ. ನಮಗಿಂತ ಸ್ಲೈಟ್ಲಿ ಮೇಲಿದ್ದಾರೆ ಅವರು ಹೆಡ್ ಟು ಹೆಡ್ನಲ್ಲಿ. ಇರಲಿ, ಹೆಡ್ ಟು ಹೆಡ್ ಎಲ್ಲ ಮ್ಯಾಟ್ರ್ ಆಗೋಲ್ಲ. ಐ ಹೋಪ್ ಇವತ್ತು ಮ್ಯಾಚ್ ವಿನ್ ಆಗ್ತಾರೆ ಅನಿಸುತ್ತೆ. ಒಂದು ಬೋಲ್ಡ್ ಪ್ರಿಡಿಕ್ಷನ್ ಮಾಡೋದಾದರೆ ಇವತ್ತು ಮ್ಯಾಚ್ ವಿನ್ ಆಗ್ತಾರೆ ಅನಿಸುತ್ತೆ. ಇದು ಜಸ್ಟ್ ಪ್ರಿಡಿಕ್ಷನ್ನು, ಆಮೇಲೆ ಏನು ಹೇಳೋಕ್ಕೆ ಬರಬೇಡಿ, ಜಸ್ಟ್ ಪ್ರಿಡಿಕ್ಷನ್ ಮಾಡಿದ್ದು ಅಷ್ಟೇ. ಹಾಗಾಗಿ ಇವತ್ತು ಗೆಲ್ತಾರೆ ಅಂತ ಸ್ಟ್ರಾಂಗಾಗಿ ಅನಿಸ್ತಾ ಇದೆ. ನೋಡೋಣ ಮ್ಯಾಚ್ನಲ್ಲಿ ಏನು ಮಾಡ್ತಾರೆ ಅಂತ. ಬದಲಾವಣೆ ಮಾಡಿ ಮ್ಯಾಚ್ ಆಡಿದರೆ ಉತ್ತಮ ಅಂತ ನಮ್ಮ ಅಭಿಪ್ರಾಯ. ಎಲ್ಲ ಫ್ಯಾನ್ಸು ಇದೇ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ನೋಡೋಣ ಮ್ಯಾನೇಜ್ಮೆಂಟ್ಗೆ ಇದು ಗೊತ್ತಾಗುತ್ತಾ ಅಥವಾ ಸೇಮ್ ಟೀಮೇ ಆಡಿಸ್ಕೊಂಡು ಹೋಗ್ತಾರೆ ಅಂತ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗ್ತಿರೋದ್ರಿಂದ ಬೌಲರ್ಸ್ನ ಚೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಲ್ಲ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಮತ್ತು ಡೈಮೆನ್ಷನ್ ಕೂಡ ಚಿಕ್ಕದಿದೆ ಸ್ಟೇಡಿಯಮ್ದು. ಹಾಗಾಗಿ ಚೂಸ್ ಮಾಡೋದನ್ನು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಬೌಲರ್ಸೇ ಇಲ್ಲಿ ಮ್ಯಾಚ್ ವಿನ್ನರ್ಸ್ ಆಗೋದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವಾಗಲೂ. ಹಾಗಾಗಿ ಚೂಸ್ ಮಾಡೋದು ಕರೆಕ್ಟ್ ಇರಲೇಬೇಕು. ನೋಡೋಣ ಹೇಗೆ ಮಾಡ್ತಾರೆ ಅಂತ. ಎಲ್ಲ ಬ್ಯಾಟಿಂಗ್ನಲ್ಲೂ ಕೂಡ ಫಾರ್ಮ್ಗೆ ಬರ್ತಾರೆ ಅಂತ ನೋಡಬೇಕಾಗಿದೆ. ಐ ಹೋಪ್ ಇವತ್ತು ಗೆಲ್ತಾರೆ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. IPL ಅಪ್ಡೇಟ್ಗೂ ಕೂಡ ಸಬ್ಸ್ಕ್ರೈಬ್